ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸ ಸಾಹಿತ್ಯಾಭಿಮಾನಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ವಿಜಯಪ್ರಭುಗಳು ಚಕ್ರಾಬ್ಜ ಮಂಡಲವನ್ನು ಎಲ್ಲಿ ಧ್ಯಾನ ಮಾಡಬೇಕು, ಅದನ್ನು ಹೇಗೆ ಧ್ಯಾನ ಮಾಡಬೇಕು ಎಂಬುದರ ಬಗ್ಗೆ ಅಟ್ಟತಾಳದಲ್ಲಿ ಹೇಳ್ತಾರೆ. ಹೃದಯಾಕಾಶ ವಾರಿ ಸ್ಥಂಡಿಲ ಗಗನ ಸೂರ್ಯ ವಿಧುಮಂಡಲ ಸಮಸ್ತ ಉತ್ತಮಷ್ಠಾನ ಇದೇ ನಿರ್ಮಾಣ ಮಾಡಿ ಮೊದಲು ಹೇಳ್ತಾರೆ ಅತ್ಯಂತ ಶ್ರೇಷ್ಠವಾದದ್ದು ಇದೇ ಮಾಡಬೇಕಾಗಿದ್ದು. ಯಾವುದದು? ಹೃದಯಾಕಾಶದಲ್ಲಿ, ನಿನ್ನ ಹೃದಯದ ಆಕಾಶದಲ್ಲಿ, ಹೃದಯದ ಒಳಭಾಗದಲ್ಲಿ ಇದನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡು. ಅಂದರೆ ಹೃದಯದಲ್ಲಿ ಮಾಡಬೇಕು ಅಂದರೆ ನೀನು ಬರೀಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾನಸಿಕವಾಗಿ ಮಾಡಬೇಕು ಅಂತ ಅರ್ಥ. ಚಕ್ರಾಬ್ಜ ಮಂಡಲವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಮನನ ಮಾಡಿಕೊಂಡು ಅದು ಕಣ್ಣು ಮುಚ್ಚಿದುಕೊಂಡು ಇನ್ನು ಕಣ್ಣು ಮುಂದೆ ಬರಬೇಕದು. ಆ ರೀತಿ ಒಂದೊಂದು ಮಂಡಲವನ್ನು ಕೂಡ ಮನಸ್ಸಿನಲ್ಲಿ, ಹೃದಯದಲ್ಲಿ ಧ್ಯಾನ ಮಾಡ್ತಾ ಅಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಹೋಗು. ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತಾರೆ. ಎರಡನೇ ಹೇಳ್ತಾರೆ, ವಾರಿ ನೀರಿನಲ್ಲಿ ಒಂದು ದೊಡ್ಡ ತಟ್ಟೆಯಲ್ಲಿ ನೀರಿಟ್ಕೋ. ಆ ನೀರಿನಲ್ಲಿ ಕೈಯಿಂದ ಬರೀ, ನಾವೀಗ ಕಲಶ ಪೂಜೆ ಮಾಡೋಕೆ ಮಾಡ್ತೀವಿ. ನಾವು ಕಲಶದಲ್ಲಿ ಕಲಶ ಪೂಜೆ ಮಾಡುವಾಗ ಕಲಶದಲ್ಲಿ ಮಂತ್ರ ಬರಿತೀವಿ. ತ್ರಿಕೋಣ ಬರೆದು ಅದರಲ್ಲಿ ಓಂ ಬರೆದು ಭೂಹು ಬರೆದು ಭೂಹು ಭುವಃ ಸುವಃ ಅಂತ ಬರೆದು ಮಂತ್ರರಾಜಾಯ ವಿದ್ಮಹೆ ಪರಮಂತ್ರಾಯ ಧೀಮಹಿ ತನ್ನೋ ಮಂತ್ರ ಪ್ರಚೋದಯಾತ್ ಅಂತ ಬರಿತೀವಿ. ಅದೇ ಪ್ರಕಾರ ಅರ್ಘ್ಯ ಕೊಡುವಾಗಲೂ ಕೂಡ ಇದೇ ಈ ಅರ್ಘ್ಯ ಚಕ್ರ ನಾವು ಸೂರ್ಯನಿಗೆ ಸಂಧ್ಯಾವಂದನದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಕೂಡ ಧ್ಯಾನ ಮಾಡ್ತೀವಿ, ಈ ಯಂತ್ರ ಬರಿತೀವಿ ನಾವು. ಅದೇ ಪ್ರಕಾರ ನೀರಿನಲ್ಲಿ ಈ ಚಕ್ರಾಬ್ಜ ಮಂಡಲವನ್ನು ಬೆರಳಿನಿಂದ ಬರೀತಾ ಅದರ ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡು. ಅಲ್ಲಿ ಭಗವಂತನ ಆರಾಧನೆ ಮಾಡು. ಸ್ಥಂಡಿಲ ಅಂತಂದು ಹೇಳೀನಿ, ಅಕ್ಕಿ ಹಾಕಿ ಧಾನ್ಯ ಹಾಕಿ ಆ ಧಾನ್ಯದ ಮೇಲೆ ಬರಿತಾ ಇರೋದು, ಅಥವಾ ಪೇಪರ್ ತೊಗೊಂಡು ಆ ಪೇಪರ್ ಮೇಲೆ ಪೆನ್ನಿನಿಂದ ಬರೆಯೋದು. ಈ ರೀತಿ ಬರೆದು ಚಿಂತನೆ ಮಾಡು. ಆಕಾಶದಲ್ಲಿ ಖಾಲಿ ಪ್ರದೇಶದಲ್ಲಿ ಚಿಂತನೆ ಮಾಡು. ಈ ಹೃದಯಾಕಾಶ ಮತ್ತು ಖಾಲಿ ಪ್ರದೇಶ ಇವೆರಡು ಕೂಡ ಧ್ಯಾನಕ್ಕೆ ನಿಲುಕತಕ್ಕಂಥವು. ಧ್ಯಾನದಿಂದಲೇ ಮಾಡಬೇಕಾಗ್ತದೆ, ಮಾನಸಿಕವಾಗಿ ಮಾಡಬೇಕಾಗ್ತದೆ. ಸೊ ಆಕಾಶದಲ್ಲಿ ಮಾಡು. ಸೂರ್ಯಮಂಡಲದಲ್ಲಿ ಚಿಂತನೆ ಮಾಡು. ವಿಧುಮಂಡಲ ಚಂದ್ರಮಂಡಲದಲ್ಲಿ ಇದನ್ನು ಚಿಂತನೆ ಮಾಡು. ಒಂದು ಮಾತು ಹೇಳ್ತೀನಿ ಕೇಳಿ, ಲಾಸ್ಟ್ ಹೇಳ್ತಾರೆ, ಉತ್ತಮ ಸ್ಥಾನದಲ್ಲಿ ಅಂತಾರೆ. ಸಮಸ್ತ ಉತ್ತಮ ಸ್ಥಾನದಲ್ಲಿ, ಎಲ್ಲ ಒಳ್ಳೆಯ ಸ್ಥಾನ ಅಂತ ಏನು ಕಾಣಿಸ್ತಾನೆ, ಇದು ಪವಿತ್ರವಾದದ್ದು. ಇಲ್ಲಿ ಚಕ್ರಾಬ್ಜ ಮಂಡಲವನ್ನು ನಾನು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಚಿಂತನೆ ಮಾಡ್ಬೋದು, ಬರಿಬಹುದು ಅಂತ ಅಂದ್ಕೊಂಡ್ರೆ ಅಲ್ಲಿ ಬರಿ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಹಿರಿಯರು ಪ್ರಾಚೀನ ಕಾಲದಲ್ಲಿ ದೇವರ ಪೂಜೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಇದನ್ನು ಬರೆದು ಬಿಡ್ತಿದ್ರು. ಬರೆದು ಅದರ ಮೇಲೆ ಭಗವಂತನ ಇಟ್ಟು ಸಾಲಿಗ್ರಾಮಾದಿಗಳನ್ನಿಟ್ಟು ಪೂಜೆ ಮಾಡ್ತಾಯಿದ್ರು. ಸೊ ಆ ರೀತಿ ಮಾಡು ಅಂತಂದರು. ವಿಧುಮಂಡಲ ಸಮಸ್ತ ಉತ್ತಮ ಸ್ಥಾನ ಇದೇ ನಿರ್ಮಾಣ ಮಾಡಿ, ಈ ಚಕ್ರಾಬ್ಜ ಮಂಡಲ ನಿರ್ಮಾಣ ಮಾಡಿ, ಮನಸ್ಸಿನಿಂದ ನಿರ್ಮಾಣ ಮಾಡಿ ಅಥವಾ ಕೈಯಿಂದ ನಿರ್ಮಾಣ ಮಾಡಿ, ಸತ್ಕರ್ಮದಲ್ಲಿ ನಿತ್ಯ ಪದೋಪದಿಗೆ ಶ್ರೀಹರಿಯ ಧ್ಯಾನ ಮಾಡಲಿಬೇಕು. ಇದನ್ನು ಇನ್ನೂ ಒಂದು ಮಾತು ಹೇಳ್ತಾರೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದೆಯಲ್ಲ, ಸತ್ಕರ್ಮ ಮಾಡ್ತೀಯಲ್ಲ, ಎಲ್ಲ ತರಹದ ಸತ್ಕರ್ಮಗಳ ಪ್ರಾರಂಭದಲ್ಲಿ ಕೂಡ ಈ ಚಕ್ರಾಬ್ಜ ಮಂಡಲವನ್ನು ನಿರ್ಮಾಣ ಮಾಡಿ ಮತ್ತೆ ಹರಿಯನ್ನು ಧ್ಯಾನ ಮಾಡು. ಇಲ್ಲಿ ಹರಿ ಎಂಬ ಶಬ್ದ ಹಾಕ್ತಾ ಇದ್ದಾರೆ, ಅದು ಬಹಳ ಗಮನದಲ್ಲಿಡಬೇಕಾದ್ದು. ನಾವು ಹರಿಯ ಧ್ಯಾನವ ಮಾಡಲೇಬೇಕು. ಆಮೇಲೆ ಸ್ವಾಮಿ ಇದೇನಿದು, ಯಾಕಿಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀರಿ? ಈ ಚಕ್ರಾಬ್ಜ ಮಂಡಲವನ್ನು ಮಾಡು, ಹೃದಯಾಕಾಶದಲ್ಲಿ ಮಾಡು ಅಂತೀರಿ, ಇಲ್ಲ ನೀರಿನಲ್ಲಿ ಮಾಡು ಅಂತೀರಿ, ಅಥವಾ ಆಕಾಶದಲ್ಲಿ ಮಾಡು ಅಂತೀರಿ, ಇಲ್ಲ ಸೂರ್ಯನಲ್ಲಿ ಮಾಡು ಅಂತೀರಿ, ಚಂದ್ರಮಂಡಲದಲ್ಲಿ ಚಿಂತನೆ ಮಾಡು ಅಂತೀರಿ, ಈ ಸ್ಥಂಡಿಲದಲ್ಲಿ ಮಾಡು ಅಂತೀರಿ. ಯಾಕೆ ಇಷ್ಟು ಒತ್ತು ಕೊಟ್ಟು ಇದರ ಬಗ್ಗೆ ಬಹಳ ಮತ್ತೆ ಮಾಡು. ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ, ಒಳ್ಳೆ ಸ್ಥಳ ಖಂಡಿತು ಅಂತಂದರೆ ಅಲ್ಲಿ ಇದರ ಚಿಂತನೆ ಮಾಡೋಕ್ಕೆ ಪ್ರಯತ್ನ ಮಾಡು ಅಂತೀರಲ್ಲ, ಯಾಕೆ ಏನು ಇಷ್ಟು ಸ್ಪೆಷಾಲಿಟಿ ಇದು? ನಾವು ಪೂಜೆ ಮಾಡ್ತಾ ಇದ್ದೀವಲ್ಲ. ಇಲ್ಲಯ್ಯ, ಪೂಜೆ ಮಾಡುವಾಗ ಸಾಲಿಗ್ರಾಮಗಳು ಇಟ್ಕೊಂಡು, ಲಕ್ಷ್ಮೀ ಪ್ರತೀಕವನ್ನು ಇಟ್ಟುಕೊಂಡು, ಹನುಮಂತ ದೇವರೇ ಮೊದಲಾದ ವಿಗ್ರಹಗಳನ್ನು, ನಮಗಿಷ್ಟವಾದ ಹನುಮಂತ ದೇವರು, ರುದ್ರದೇವರು, ಗರುಡಶೇಷ ರುದ್ರರನ್ನು, ನಮಗಿಷ್ಟವಾಗಿರ್ತಕ್ಕಂಥ ಗುರುಗಳ ಬೃಂದಾವನವನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡ್ತೀವಲ್ಲ,
ಅಲ್ಲಿ ಎಲ್ಲ ಅದಕ್ಕೊಂದು ವಿಧಾನ ಇದೆ. ಆ ವಿಧಾನದಲ್ಲಿ ಏನು ಸಾಧಾರಣ ಅಂದುಕೊಂಡ್ರೆ ಕೆಲವು ಮಂತ್ರಗಳು ಬರ್ತಾವೆ. ಅಂಬರಡಿ ಸೂಕ್ತ ಬರ್ತಾರೆ, ಲಕ್ಷ್ಮೀ ಶ್ರೀ ಸೂಕ್ತ ಬರ್ತಾರೆ, ಆಮೇಲೆ ಬಳಿತ್ಥಾ ಸೂಕ್ತ ಬರ್ತಾರೆ, ಆಮೇಲೆ ಮತ್ತೆ ಕೆಲವು ಪುರುಷ ಸೂಕ್ತ ಬರ್ತಾರೆ, ಬ್ರಹ್ಮಪಾರ ಸ್ತೋತ್ರ ಇತ್ಯಾದಿ ಕೆಲವು ಮಂತ್ರಗಳು ಬರ್ತಾವೆ, ಸ್ತೋತ್ರ ಬರ್ತಾವೆ. ಆದರೆ ಚಕ್ರಾಬ್ಜ ಮಂಡಲ ಅದಲ್ಲ. ಇದು ಎಂಥದ್ದು ಗೊತ್ತಾ ನಿನಗೆ? ಸ್ವಲ್ಪ ಆಲೋಚನೆ ಮಾಡು. ಇದರೊಳಗೆ 7 ಕೋಟಿ ಮಂತ್ರಾರ್ಥವೇ ಉಂಟು. ಈ ಚಕ್ರಾಬ್ಜ ಮಂಡಲದಲ್ಲಿ 7 ಕೋಟಿ ಮಂತ್ರಾರ್ಥಗಳ, ಬರೇ ಮಂತ್ರಗಳಲ್ಲ, ಮಂತ್ರಾರ್ಥಗಳ ಅಂತಂತಾರೆ. ಮಂತ್ರಗಳು, ಆ ಮಂತ್ರಗಳ ಅರ್ಥ ಈ ಚಕ್ರಾಬ್ಜ ಮಂಡಲದಲ್ಲಿ ಪ್ರತಿಪಾದಿತವಾಗಿವೆ. ಇದೇನು 7 ಕೋಟಿ ಮಹಾಮಂತ್ರ, ಅದು ಹೇಗೆ ಸಾಧ್ಯ ಆಗ್ತದೆ? ಇದೆಲ್ಲ ಹುಡುಕಿದರೆ ಚಕ್ರಾಬ್ಜ ಮಂಡಲವನ್ನೆಲ್ಲ ಕೂಡ ಒಂದೊಂದು ಮಂತ್ರವನ್ನು, ವಿಷ್ಣು ಷಡಾಕ್ಷರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ವಾಸುದೇವ ದ್ವಾದಶ ಮಂತ್ರ, ಇವೇನವಲ್ಲ, ಹೀಗೆ ಓಂ ಘೃಣಿ ಓಂ ಅಲ್ಲಿಂದ ಹಿಡ್ಕೊಂಡು ನೀನು ಒಂದೊಂದು ಲೆಕ್ಕ ಮಾಡ್ಕೊಂಡು ಹೋದರೆ ಸುಮಾರು ಒಂದು 500 ಮಹಾಮಂತ್ರಗಳು ಆಗ್ತಾವೆ ಲೆಕ್ಕ. ಆದರೆ ನೀವು 7 ಕೋಟಿ ಮಹಾಮಂತ್ರಗಳೇ ಉಂಟು ಅಂತಿರಲ್ಲ, ಹೇಗೆ ಅಂದರೆ ಒಂದೇ ಮಾತಿದ್ರೆ ಎಷ್ಟು ಚಿಂತನೆ ಅಂದರೆ ಮಧ್ಯದಲ್ಲಿ ಏನದಯ್ಯ ಓಂ ಘೃಣಿ ಓಂ ಅದಲ್ವ, ಆ ಓಂಕಾರ ಏನದಲ್ಲ, ಓಂಕಾರಕ್ಕೆ ಸಮಾನವಾದ ಮಂತ್ರ ಅದನ್ನು. ಆ ಓಂಕಾರದಲ್ಲೇ ಸಕಲ ವಿಶ್ವವು ವಾಂಗ್ಮಯ ಪ್ರಪಂಚ ಎಲ್ಲ, ವೈದಿಕ ಲೌಕಿಕ ಆಧ್ಯಾತ್ಮಿಕವಾದ ವಾಂಗ್ಮಯ ಪ್ರಪಂಚ ಎಲ್ಲ ಓಂಕಾರದಲ್ಲಿ ಅಡಗಿದೆ. ಅದಕ್ಕೆ ದಾಸರು, ಜ್ಞಾನಿವರೇಣ್ಯರಾದ ಗುರುಜಗನ್ನಾಥ ದಾಸರು ಒಂದು ಕಡೆ ಹೇಳ್ತಾರೆ, ಪ್ರಹ್ಲಾದ ಕೇಳ್ತಾರೆ, ಹಿರಣ್ಯಕಶಿಪು ಕೇಳ್ತಾನೆ, ಏನೋ ಪ್ರಹ್ಲಾದ ನೀನು ನಂಬಿದ ದೈವದ ಎಂಥದ್ದು ಸ್ವಲ್ಪ ಹೇಳ್ತೀಯಾರಂಗ ಅಂದರೆ, ಓಂ ನಮೋ ನಾರಾಯಣ ಏತಿ ಸಿದ್ಧಂ ತನ್ನಾಮ ವೇದ ಒಳಿಗರ್ಥ ಕೋಲೆ, ತನ್ನಾಮ ವೇದ ಒಳಿಗರ್ಥವೆನಿಪೋದು ಮುನ್ನಾದ ಭೀಷ್ಟಿಯ ಕೊಡುವುದು ಕೋಲೆ. ಸಕಲ ವೇದ ವಾಂಗ್ಮಯ ಪ್ರಪಂಚ ಎಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 4 ವೇದಗಳು, 4 ವೇದಗಳಲ್ಲಿರ್ತಕ್ಕಂಥ ಮಹಾಮಂತ್ರಗಳು, ಅಲ್ಲಿರ್ತಕ್ಕಂಥ ಭಗವದ್ ವಿಷಯಗಳು, ಇವೆಲ್ಲವೂ ಕೂಡ ಓಂ ನಮೋ ನಾರಾಯಣಾಯ ಓಂ ಎಂಬ ಮಹಾಮಂತ್ರದಲ್ಲಿ ಅಡಕವಾಗಿವೆ. ಓಂ ನಮೋ ನಾರಾಯಣ ಏತಿ ಸಿದ್ಧಂ, ಇದು ಸಿದ್ಧವಾದ್ದು, ಇದೇ ತಾರಕ, ಇದೇ ನಮ್ಮ ಜನ್ಮವನ್ನು ಧನ್ಯ ಮಾಡತಕ್ಕಂಥದ್ದು. ಬರೀ ಒಂದು ಓಂ ನಮೋ ನಾರಾಯಣ ಅಷ್ಟು ಪವರ್ಫುಲ್ಲ, ಅಯ್ಯೋ ಅದರ ವ್ಯಕ್ತಿತ್ವ, ಅದರ ಅನನ್ಯ ಸಾಮಾನ್ಯತ್ವ ನಮಗೆ ಹೇಳಲಿಕ್ಕಾಗಲ್ಲ. ವಿಜಯರಾಯರು ಒಂದು ಕಡೆ ಹೇಳ್ತಾರೆ, ಓಂ ನಮೋ ನಾರಾಯಣ ಇದನ್ನು ಯಾವ ದೃಷ್ಟಿಯಲ್ಲಿ ಹೇಳಿದರು ಅಂತಂದರೆ, ಅಜಾಮಿಳೋ ಉಪಾಖ್ಯಾನವನ್ನು ಭಾಗವತದಲ್ಲಿ ಅಜಾಮಿಳೋ ಉಪಾಖ್ಯಾನವನ್ನು ಶ್ರವಣ ಮಾಡಿ ಅದರ ಅಂತರಾರ್ಥವನ್ನು ತಿಳ್ಕೊಂಡವರಾಗಿ ಹೇಳ್ತಾರೆ. ಅವರು ಹೇಳ್ತಾರೆ, ಅಜಾಮಿಳ ಉಚ್ಚಾರ ಮಾಡಿದ್ದೇನು? ಬರೇ ನಾರ ಅಂತ ಉಚ್ಚಾರ ಮಾಡಿದೆ ಅಷ್ಟೇ. ನ ಅರ ಅಂದರೆ ದೋಷಗಳು ಇಲ್ಲದೇ ಇರತಕ್ಕಂಥವನು. ದೋಷಗಳಿಲ್ಲ ಅಂತಂದರೆ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರ್ತಕ್ಕಂಥವನು. ನಾರ ದೋಷರಹಿತನಾಗಿ ಅಂಥ ಜ್ಞಾನಕ್ಕೆ ಅಂತ ಅನಂತ ಕಲ್ಯಾಣ ಗುಣಗಳಿಗೆ ಆಶ್ರಯನಾಗಿರ್ತಕ್ಕಂಥವನು ಯಾವನಿದ್ದಾನೋ ಅವನೇ ನಾರಾಯಣ. ನ ಅರಹ ನಾರಾಹ, ನ ಅಂದರೆ ದೋಷವಲ್ಲದೇ ಇರತಕ್ಕಂಥದ್ದು ಯಾವುದದು? ಗುಣಗಳು. ಆ ಗುಣಗಳಿಗೆ ಅಯನ ಅಂದರೆ ಆಶ್ರಯನಾಗಿರ್ತಕ್ಕಂಥವನು. ಸೊ ಒಂದು ನಾರಾಯಣ ಎಂಬ ಶಬ್ದದಲ್ಲಿ ಎಷ್ಟು ಅಡಿಗೆದೆ ಗೊತ್ತನ, ಇಡೀ ವೇದ ವಾಂಗ್ಮಯವೆಲ್ಲ ಅಡಕವಾಗಿದೆ. ಅದರಲ್ಲಿ ಓಂಕಾರದಿಂದ ಸಹಿತವಾಗಿರತಕ್ಕಂಥ ನಾರಾಯಣ. ಅಜಾಮಿಳ ಇಷ್ಟಕ್ಕೂ ಕೂಗಿದ್ದೇನು ಗೊತ್ತನ, ಅವನು ಅಂತ್ಯಕಾಲ ಬಂದಾಗ ಅವನು ಕೂಗಿದ್ದು ನಿಜವಾಗಿ ಪೂರ್ಣ ನಾರಾಯಣ ಅಂತ ಕೂಗಲಿಲ್ಲ, ನಾರಾ ಅಂತ ಕೂಗಿದ. ಬರೀ 2 ಅಕ್ಷರ ನಕಾರ ರಕಾರಗಳನ್ನು ಉಚ್ಚಾರ ಮಾಡ್ತಾ ಇರುವಂತೆಯೇ ಹಿಂದಿನ ಜನ್ಮಾಂತರಗಳ ಸಂಸ್ಕಾರ, ಅವನು ಬಾಲ್ಯದಲ್ಲಿದ್ದಾಗ, ಯೌವನಾವಸ್ಥೆಯಲ್ಲಿದ್ದಾಗ, ತಂದೆ ತಾಯಿಗಳಿಂದ ಕೂಡಿಕೊಂಡಿದ್ದಾಗ, ಅಂದರೆ ಒಳ್ಳೆ ನಿಷ್ಠಾವಂತನಾಗಿ ಸತ್ಕರ್ಮಾಚರಣೆ ಮಾಡ್ತಾ ನಿತ್ಯಾಗ್ನಿಹೋತ್ರಿಯಾಗಿ ವೇದಾಧ್ಯಯನವನ್ನು ಮಾಡ್ತಾ ಇರುವಾಗ ಏನು ಸಂಸ್ಕಾರ ಬಂದಿತ್ತಲ್ಲ, ಆ ಎಲ್ಲ ಸಂಸ್ಕಾರಗಳು ಒಂದೇ ಕ್ಷಣದಲ್ಲಿ ಮೇಲೆ ಎದ್ದುಬಿಟ್ಟವು. ಅಲ್ಲಿವರೆಗೆ ಏನು ಅಜ್ಞಾನದಿಂದ ತುಂಬಿಕೊಂಡಿದ್ದ ಅಜ್ಞಾನ ಎಲ್ಲ ಒಂದು ಕೇವಲ ನಾ ರಾ ಅಂತ 2 ಅಕ್ಷರಗಳ ಉಚ್ಚಾರ ಮಾತ್ರದಿಂದ ಎಲ್ಲ ತರಹದ ಅಜ್ಞಾನ ದೋಷಗಳೆಲ್ಲ ದೂರವಾಗಿ ಅವನ ಜನ್ಮಾಂತರಗಳ ಸಂಸ್ಕಾರ ಎಲ್ಲ ಎದ್ದು ಬಿಡ್ತು ಮೇಲೆ ಎತ್ತು. ಆ ಎದ್ದು ಕೂಡಲೇ ಒಂದು ಕ್ಷಣಕಾಲ ರೀಲ್ ತಿರುಗಿತು ಏನಂತ, ಅಯ್ಯೋ ನಾನು ಎಲ್ಲಿ ಹುಟ್ಟಿದೆ, ನಾನು ಯಾವ ರೀತಿ ಜೀವನ ಮಾಡಿದೆ, ನಾನು ಎಷ್ಟು ಜ್ಞಾನಿಯಾಗಿದ್ದೆ
ಮತ್ತು ಎಂಥ ದರಿದ್ರವಾದ ಜೀವನ ನಾನು ಅನುಭವಿಸಬೇಕಾದ ಪರಿಸ್ಥಿತಿ ಬಂತಲ್ಲ ಅಂದುಕೊಂಡು ಆ ಭಗವಂತನಲ್ಲಿ ಮೊರೆ ಇಟ್ಟು, ಆ ಸ್ವಾಮಿ ಭಗವಂತ ನಾನೇ ನಿನ್ನನ್ನು ಪ್ರಾರ್ಥನೆ ಮಾಡಿದ್ದಲ್ಲ ಸದ್ವಂಶದಲ್ಲಿ ಹುಟ್ಟಿಸು ಅಂತೇಳಿ, ನೀನಾಗೆ ನನ್ನ ಯಾವ ಜನ್ಮದ ಪುಣ್ಯನೂ ನನಗೆ ಗೊತ್ತಿಲ್ಲ, ಆ ಪುಣ್ಯಗಳ ಜನ್ಮದಿಂದ ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿಸಿದಿ, ನಿರಂತರ ವೇದಾಧ್ಯಯನ ಮಾಡಿಸಿದಿ, ವೇದದ ಜ್ಞಾನವನ್ನು ತಂದುಕೊಟ್ಟು ಎಲ್ಲವನ್ನು ತಂದುಕೊಟ್ಟ ನೀನೇ ಮಧ್ಯದಲ್ಲಿ ನನ್ನನ್ನು ಕೆಡಿಸಿದೆ, ಅಪಮಾರ್ಗಕ್ಕೆ ಕರ್ಕೊಂಡು ಹೋಗಿದಿ. ನಾನು ಹೋಗ್ಲಿಕ್ಕೆ ಒಳ್ಳೆಯ ಮಾರ್ಗ ಹಿಡಿದವನು ನಾನಲ್ಲ, ಸೃಷ್ಟಿಗೆ ಬಂದವನು ನಾನಲ್ಲ, ಸದ್ವಂಶದಲ್ಲಿ ಹುಟ್ಟಲಕ್ಕೆ ನನಗೆ ಅಧಿಕಾರ ಇತ್ತೋ ಇಲ್ಲೋ ಗೊತ್ತಿಲ್ಲ, ನಾನಾಗಿ ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡಿ ಬಂದವನಲ್ಲ. ಒಳ್ಳೆ ತಂದೆ ತಾಯಿಗಳ ಸಂಬಂಧ ಹೊಂದತಕ್ಕಂಥ ಭಾಗ್ಯ, ಒಳ್ಳೆ ಪತ್ನಿಯ ಸಂಪರ್ಕ ಆಗೋದು, ಇವೆಲ್ಲ ನೀನು ಅನುಗ್ರಹ ಮಾಡಿ ಕೊಟ್ಟಿದ್ದು. ಆಮೇಲೆ ಒಳ್ಳೆ ಮಾರ್ಗದಲ್ಲಿ ಇಟ್ಟಿದ್ದು ನೀನೇ. ಇದ್ದಕ್ಕಿದ್ದಂತೆ ನನ್ನ ಮನಸ್ಸನ್ನು ಕೆಡಿಸಿ ನನ್ನನ್ನು ಒಬ್ಬ ವೇಶ್ಯ ಲೋಲುಪನನ್ನಾಗಿ ಮಾಡಿದವನು ನೀನೇ. ಆಗೆಲ್ಲ ಕೆಡಿಸಿಬಿಟ್ಟು ಈಗ ಕೊನೇ ಕಾಲದಲ್ಲಿ ಇನ್ನೊಂದು ಕ್ಷಣದಲ್ಲಿ ಸಾಯ್ತೀನಿ ಅನ್ನುವಾಗ ಯಮದೂತರು ಬಂದು ನಿಂತ್ಕೊಂಡಿದ್ದಾರೆ. ಆಗ ನೀ ಮಾಡಿದ್ದೇನು ಗೊತ್ತನ, ಮತ್ತೆ ಹಿಂದಿನ ಸಂಸ್ಕಾರ ಯಾಕೆ ತಂದು ಕೊಟ್ಟಿನಿ? ಅದೇ ಅಜ್ಞಾನದಲ್ಲಿ ಇಟ್ಟಿದ್ರೆ ನನಗೇನು ಚಿಂತೆ ಇರ್ತಿದ್ದಿಲ್ಲ. ಇಲ್ಲ, ನೀನಾಗಿ ನಿನ್ನ ನಾರಾಯ ಅಂತಕ್ಕಂಥ ನಾರಾಯಣ ಎನ್ನುವ ಶಬ್ದದಲ್ಲಿರುವ 4 ಅಕ್ಷರದ ಶಬ್ದದಲ್ಲಿರುವ ನಾರ ಅಂತಕ್ಕಂಥ 2 ಅಕ್ಷರಗಳನ್ನು ಉಚ್ಚಾರ ಮಾಡಿದ ಕೂಡಲೇ ನೀ ಏನು ಮಾಡಿದಿ ಗೊತ್ತನಾ, ನನಗೆ ಹಿಂದಿನ ಸಂಸ್ಕಾರವನ್ನೆಲ್ಲ ತಂದುಕೊಟ್ಟು ಪಶ್ಚಾತ್ತಾಪ ಬರುವಂತೆ ಮಾಡಿ ನಿನಗೆ ಮೊರೆ ಇಡುವ ಭಾಗ್ಯವನ್ನು ಕೊಟ್ಟಿಯಲ್ಲ, ಅನುಗ್ರಹ ಮಾಡ್ತಂದೆ, ನನ್ನ ಅಪರಾಧಗಳನ್ನೆಲ್ಲ ಕ್ಷಮ ಮಾಡು. ನಾನು ಅಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ ನೀನು, ಒಳ್ಳೆಯದಲ್ಲಿ ಇಟ್ಟವನು ನೀನೇ, ಕೆಟ್ಟದರಲ್ಲಿ ತಂದವನು ನೀನೇ, ಈಗ ಮತ್ತೆ ಜ್ಞಾಪಕಕ್ಕೆ ತಂದವನು ನೀನೇ, ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿದ. ಅದನ್ನೆಲ್ಲ ನೋಡಿದ ವಿಜಯಪ್ರಭುಗಳು ಹೇಳ್ತಾರೆ, ನಾರಾಯಣ ಶಬ್ದಕ್ಕೆ ಎಷ್ಟು ಪವರ್ ಅದ ಹೇಳ ಅಂತ ಅವರು. ನಾ ಎಂದ ಮಾತ್ರಕ್ಕೆ ಬರೇ ನಾ ಅಂತ ಉಚ್ಚಾರ ಮಾಡಿದರೆ ಏನಾಯ್ತು ಗೊತ್ತಾ, ನಾನಾ ಪಾಪ ರಾಶಿ ದಹಿಸುವುದು, ಎಲ್ಲ ತರಹದ ಪಾಪಗಳು ಹೋಗಿಬಿಡ್ತಾವಂತೆ. ನಾ ಎಂದ ಮಾತ್ರಕ್ಕೆ ಸಕಲ ವಿಧವಾದ ಪಾಪಗಳೆಲ್ಲ ಹೋಗಿ ಸಂಸ್ಕಾರವಂತರಾಗಿ ಬಿಡ್ತಾನಂತೆ ಒಬ್ಬ ವ್ಯಕ್ತಿ. ನಾರ 2ನೇ ಅಕ್ಷರ ರಾ ಅದಲ್ಲ, ರಾಯ ಪದವಕ್ಕು ಅಂತಾರೆ. ಅಂದರೆ ರಾಯ ಪದ ಅಂದರೆ ಮುಕ್ತಿ, ರಾಯ ಅಂದರೆ ಶ್ರೇಷ್ಠವಾದ ಪದ ಅಂದರೆ ಸ್ಥಾನ. ಯಾವುದದು? ಮುಕ್ತಿ. ಮುಕ್ತಿಗಿಂತ ಶ್ರೇಷ್ಠವಾದ ಸ್ಥಾನ ಮತ್ತೊಂದಿಲ್ಲ ಅಂತ ರಾಯ ಪದವಕ್ಕು. ಆ ರಾಯ ಪದ ನಿಮಗೆ ಸಿಕ್ಕಿಬಿಡ್ತದೆ. ನಾ ಅಂತ ಹೇಳಿದ ಕೂಡಲೇ ಪಾಪರಾಶಿ ಎಲ್ಲ ದಹಿಸಿ ಹೋಗ್ತದೆ. ಪಾಪರಾಶಿ ದಹಿಸಿ ಹೋಯಿತು ಅಂದರೆ ಅಜ್ಞಾನ ಎಲ್ಲ ಹೋಗಿಬಿಡ್ತದೆ. ದಿವ್ಯ ಜ್ಞಾನದಿಂದ ನಿನ್ನ ಆತ್ಮ ಬೆಳಗಿ ಬಿಡ್ತದೆ. ತಕ್ಷಣದಲ್ಲಿ ನಿನಗೆ ಮೋಕ್ಷ ಎಂಬುದು ಕರತಲಾಮಲಕ ಆಗ್ತದೆ, ಕೈಗೆ ಬಂದು ಸಿಕ್ಕಿಬಿಡ್ತದೆ. ಸೊ ನಾರಾಯಣುವಲ್ಲಿ ನಕಾರ ರಕಾರಗಳ ಉಚ್ಚಾರ ಮಾತ್ರದಿಂದಲೇ ಸಕಲ ಪಾಪಗಳು ದೂರವಾಗಿ ಮೋಕ್ಷ ಪದವಿ ಅಂತಕ್ಕಂಥ ಸಿಗುತ್ತದೆ. ಅಂದಮೇಲೆ ಇನ್ನು ಯಕಾರಕ್ಕೆ ಏನು ಹೇಳಬೇಕು? ನಾರ, ಆದರೆ ಮೋಕ್ಷದ ಮೇಲೆ ಇನ್ನೊಂದು ಪದವಿ ಇಲ್ಲ, ಇನ್ನೊಂದು ಫಲ ಇಲ್ಲ. ಇಲ್ಲದೇ ಇರುವಾಗ ಯಕಾರಕ್ಕೆ ನಾನು ಏನು ಹೇಳಿ ಫಲ ಸಾಧ್ಯನೇ ಇಲ್ಲ ಅಂತಾರೆ. ಯಾಕೆ? ಅಜಾಮೇಳ ಇದನ್ನು ಪಡೆದ. ಅಜಾಮೇಳ ಕೇವಲ ನಾರಾಂತನೇ ಕೂಗಿದ್ದು. ಆ ನಾರಾಂತ ಕೂಗಿದ ಕೂಡಲೇ ದೈತ್ಯರು ಅಂದರೆ ಯಮದೂತರೆಲ್ಲ ಓಡಿ ಹೋದರು. ವಿಷ್ಣುದೂತರು ಬಂದು ಅವನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋದರು, ಅಂದರೆ ಒಳ್ಳೆಯ ಲೋಕಕ್ಕೆ ಕರ್ಕೊಂಡು ಹೋದರು. ಮುಂದೆ ವಂಶದಲ್ಲಿ ಹುಟ್ಟುವಂತೆ ಮಾಡಿದರು. ಮತ್ತೆ ಪುನಃ ಸಾಧನ ಮಾಡಿಸಿ ಅವನ ಜೀವನವನ್ನು ಪಾವನ ಮಾಡಿದರು. ಆದ ಕಾರಣ ನಾರಾಯಣ ಎನ್ನುವ ಮಂತ್ರ ಅದಲ್ಲ, 4 ಅಕ್ಷರ, ಅದು ಸಕಲ ವೇದಾರ್ಥಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ವೇದಗಳಲ್ಲಿ ಇಲ್ಲದೆ ಇರತಕ್ಕಂತಹ ಮಂತ್ರ ಲೌಕಿಕ ವಾಂಗ್ಮಯ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ವೇದ ವಾಂಗ್ಮಯದಲ್ಲಿ ಇರೋದು. ಅದ ಕಾರಣ 7 ಕೋಟಿ ಮಹಾಮಂತ್ರಗಳೇ ಉಂಟು. ಅಂದರೆ ಮತ್ತು ನಾರಾಯಣ ಮಹಾಮಂತ್ರ ಇದರಲ್ಲಿ ಉಚ್ಚರಿಸಲ್ಪಟ್ಟದೆ, ವಿಷ್ಣು ಮಹಾಮಂತ್ರ ಉಚ್ಚರಿಸಲ್ಪಟ್ಟದೆ, ವಾಸುದೇವ ಮಹಾಮಂತ್ರ ಉಚ್ಚರಿಸಲ್ಪಟ್ಟದೆ, ಆಮೇಲೆ ಕೇಶ ಅದ 24 ಅಕ್ಷರಗಳಿಂದ ಕೂಡಿರುತ್ತದೆ. ಗಾಯತ್ರಿ ಪ್ರತಿಪಾದಿಸಲ್ಪಟ್ಟದೆ, ಅಜಾದಿ ಭಗವದ್ರೂಪಗಳ ರೂಪಕಲ್ಪನೆ ಇದರಲ್ಲದೆ. ಅದ ಕಾರಣ ಎಲ್ಲ ಮಂತ್ರಗಳಿಗೆ ನಿಲಯವಾಗಿರೋದರಿಂದ ಇದನ್ನು ಒಂದೇ ರೀತಿ ಹೇಳ್ತೀನಿ, ನಾನು ಒಂದು ಮಾತಲ್ಲಿ ಹೇಳ್ತೀನಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ 7 ಕೋಟಿ ಮಹಾಮಂತ್ರಗಳು ಈ ಚಕ್ರಾಬ್ಜ ಮಂಡಲದಲ್ಲಿ ಅದೇ ಅಂತಂತಾರೆ. ಇದರೊಳಗೆ 7 ಕೋಟಿ ಮಂತ್ರಾರ್ಥವೇ ಉಂಟು, ಅಧಿದೈವ ಅಧಿಭೂತ ಆಧ್ಯಾತ್ಮವೇ ಉಂಟು. ಅಧಿದೈವ ತತ್ವಾಭಿಮಾನಿ ದೇವತೆಗಳೆಲ್ಲ ಇದರಲ್ಲಿದ್ದಾರೆ. ಅಧಿಭೂತ ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರಗಳು ಮತ್ತು ಸಪ್ತಧಾತುಗಳು ಎಲ್ಲವೂ ಇದರಲ್ಲಿ ತುಂಬಿಕೊಂಡಿದೆ. ಅಧಿಭೂತ
ಅಧ್ಯಾತ್ಮ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ವಿಷಯ. ಆ ಭಗವಂತನ ಅನಂತ ರೂಪಗಳು ಇದರಲ್ಲಿ ತುಂಬಿಕೊಂಡವೆಯ ಉಂಟು. ಅಧಿಕಾರತನ ಭೇದ ತಿಳುಕೊಂಬು ಜೀವಿಗಳಿಗೆ. ಆದರೆ ಇಷ್ಟು ಪೂರ್ಣ 7 ಕೋಟಿ ಮಹಾಮಂತ್ರಗಳಾಗಲಿ, ಅಧಿಭೂತ ಭಗವಂತನಿಂದ ವ್ಯಾಪ್ತವಾಗಿರತಕ್ಕಂಥ ಅಧಿಭೂತ, ಭಗವಂತನಿಂದ ವ್ಯಾಪಿಸಲ್ಪಟ್ಟಿರ್ತಕ್ಕಂಥ ಅಧಿದೈವ, ಪರಮಾತ್ಮನ ಅನಂತ ರೂಪಗಳೇನವಲ್ಲ, ಇವೆಲ್ಲವೂ ಕೂಡ ಎಲ್ಲರಿಗೆ ತಿಳಿದು ಬಿಡ್ತದೆ. ಚಕ್ರಾಬ್ಜ ಮಂಡಲ ಸುಳಾದಿ ಓದಿದ ಮಾತ್ರಕ್ಕೆ ತಿಳಿದು ಬಿಡ್ತದೆ ಅಂತ ನಾನೇನು ಹೇಳಿದೆ. ಯಾಕಂದ್ರೆ ತಾರತಮ್ಯ ಎಂಬುದು ಸ್ವತಃ ಸಿದ್ಧವಾದ. ಎಲ್ಲ ಜೀವಿಗಳು ಸಮಾನ ಅಲ್ಲ, ಎಲ್ಲ ಜೀವಿಗಳ ಜ್ಞಾನ ಒಂದೇ ರೀತಿ ಇರುವುದಿಲ್ಲ. ಬ್ರಹ್ಮದೇವರ ಜ್ಞಾನನೇ ಬೇರೆ, ರುದ್ರದೇವರ ಗರುಡಶೇಷ ರುದ್ರರ ಜ್ಞಾನವೇ ಬೇರೆ, ಆನಂತರ ಇಂದ್ರ ಕಾಮಾದಿಗಳ ಜ್ಞಾನವೇ ಬೇರೆ, ತಾರತಮ್ಯ ಉಂಟು. ಆದರೆ ಆನಂದದಲ್ಲಿ ಮಾತ್ರ ಏನು ವ್ಯತ್ಯಾಸ ಇರೋದು, ಎಲ್ಲರಿಗೂ ಆನಂದ ಆಗ್ತದೆ. ಅವರಿಗೆ ಆಗುವ ಆನಂದ ಅವರಿಗೆ ತೃಪ್ತಿಯನ್ನು ಕೊಡ್ತಾರೆ. ಆದರೆ ಬ್ರಹ್ಮದೇವರಿಗೆ ಆದ ಆನಂದ ಗರುಡಶೇಷರಿಗೆ ಆಗೋದಲ್ಲ, ಗರುಡಶೇಷರಿಗೆ ಆದ ಆನಂದ ಇಂದ್ರ ಕಾಮರಿಗೆ ಆಗಲ್ಲ. ಆದರೆ ಅತೃಪ್ತಿ ಇರೋದಿಲ್ಲ. ಏನು ಅತೃಪ್ತಿ? ಒಂದು ಉದಾಹರಣೆ ಹೇಳಬೇಕಾದ್ರೆ, ಊಟಕ್ಕೆ ಕೂತ್ಕೊಂಡಿರ್ತಾರೆ, ಒಬ್ಬ 80 ವರ್ಷದ ಮುದುಕ ಕೂತ್ಕೊಂಡಿರ್ತಾನೆ, ಒಬ್ಬ ಯುವಕ ಕೂತ್ಕೊಂಡಿರ್ತಾನೆ, ಒಂದು ಸಣ್ಣ ಮಗು ಕೂತ್ಕೊಂಡಿರ್ತಾರೆ. ಆಗ ಲಡ್ಡು ಬಡಿಸ್ತಕ್ಕಂಥ ವ್ಯಕ್ತಿ ಬಂದು ಮುದುಕನಿಗೆ 2 ಲಡ್ಡು ಹಾಕ್ತಾನೆ. ಈ ಒಳ್ಳೆ ಯುವಕ ಇರ್ತಾನಲ್ಲ, ಆ ಯುವಕನಿಗೆ 10 ಲಡ್ಡು ಹಾಕ್ತಾನೆ. ಬಗಲ ಕೂಸು ಕೂತ್ಕೊಂಡಿರ್ತಲ್ಲ, ಆ ಕೂಸಿಗೆ 1 ಲಡ್ಡು ಅರ್ಧ ಲಡ್ಡು ಹಾಕ್ತಾನೆ. ಆದರೆ ಮುದುಕನಿಗೆ ಆ 2 ಲಡ್ಡೆ ಆನಂದ ಕೊಟ್ಟು ಬಿಡ್ತಾರೆ. ಭಾಳ ಬೇಷಾಯ್ತವ, ಚೆನ್ನಾಗಿ ಹಾಕಿದಪ್ಪ, ನಮಗೆ ಹೊಟ್ಟೆ ತುಂಬಿತು ಅಂತಾನೆ. ಊಟ ಆದಮೇಲೆ ಏನಂತಾನೆ, ಆನಂದ ಆಯಿತು ಊಟ ನನಗೆ. ಎಲ್ಲಿ ನಿಂಗೆ 2 ಲಡ್ಡು ಹಾಕಿದ್ರಲ್ಲ, ನಿನ್ನ ಬಗಲಾಗ ಕೂತ್ಕೊಂಡ ಯುವಕನಿಗೆ 10 ಲಡ್ಡು ಹಾಕಿದ್ರಲ್ಲ, ಅವನು ಯೋಗ್ತಿ ಬೇರೆ, ಅವನು ಜೀರ್ಣ ಮಾಡ್ಕೊಂಬೋ ಶಕ್ತಿ ಅದೇ, ಅವನು 10 ಲಡ್ಡು ತಿಂತಾರೆ, ಅವ್ರಿಗೆ ಆನಂದ ಆಗ್ತಾರೆ. ನಾನು 10 ಲಡ್ಡು ತಿಂದರೆ ಆನಂದ ಆಗೋದಲ್ಲ, ದುಃಖ ಆಗ್ತದೆ, ಅಜೀರ್ಣ ಆಗಿ ನನ್ನ ಜೀವನ ಹಾಳಾಗ್ತದೆ. ಅದಕ್ಕೆ 2 ಲಡ್ಡು ಮುದುಕನಿಗೆ ಸರಿ ಹೋಗ್ತದೆ, ಅವನಿಗೆ ಆನಂದ ಆಗಿಬಿಡ್ತದೆ. ಆ ಯುವಕನಿಗೆ 10 ಲಡ್ಡು ಎಂಬುದು ಅವನಿಗೆ ತೃಪ್ತಿ ಕೊಡ್ತದೆ, ಆನಂದ ಕೊಡ್ತದೆ. ಕೂಸಿಗೆ ಅರ್ಧ ಲಡ್ಡೆ ಸಾಕಾಗ್ತದೆ, ಅದರಿಂದೇ ಆನಂದ ಆಗ್ತದೆ. ಸೊ ಜೀವನ ತಾರತಮ್ಯಕ್ಕನುಗುಣವಾಗಿ ಅವರವರಿಗೆ ತೃಪ್ತಿ ಕೊಡುವ ರೀತಿಯಲ್ಲಿ ಆನಂದ ಎಂಬುದು ಉಂಟಾಗ್ತದೆ. ಅದಕ್ಕೆ ಈ ಚಕ್ರಾಬ್ಜ ಮಂಡಲನೂ ಅಂತಹದ್ದೇ. ಇದನ್ನು ಓದಿದವರು ಎಲ್ಲರಿಗೂ ಕೂಡ 7 ಕೋಟಿ ಮಹಾಮಂತ್ರಗಳ ಸ್ಫೂರ್ತಿಯಾಗಲಿ, ಅಥವಾ ಅಧಿದೈವ ಅಧಿಭೂತ ಅಧ್ಯಾತ್ಮಗಳಲ್ಲಿರುವ ಭಗವಂತನ ವ್ಯಾಪ್ತಿಯಾಗಲಿ ಒಂದೇ ಕ್ಷಣದಲ್ಲಿ ತಿಳಿದು ಬರೋದಿಲ್ಲ. ಎಲ್ಲರಿಗೂ ಸಮಾನ. ಅವರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರಿಗೆ ಎಷ್ಟು ತಿಳಿದರೆ ಆನಂದ ಆಗ್ತದೋ ಅಷ್ಟನ್ನು ಭಗವಂತ ಖಂಡಿತವಾಗಿ ತಿಳಿಸಿಕೊಡ್ತಾನೆ. ಅಧಿಭೂತ ಅಧಿದೈವ ಅಧಿಭೂತ ಅಧ್ಯಾತ್ಮವೇ ಉಂಟು, ಅಧಿಕಾರತನ ಭೇದ ತಿಳುಕೊಂಬ ಜೀವಿಗಳಿಗೆ. ಸದಮಲಾನಂದ ನಮ್ಮ ವಿಜಯ ವಿಠಲರೇಯ, ಬದೆಯಲ್ಲಿ ತಿಪ್ಪ ಚಕ್ರಾಬ್ಜ ಬಲ್ಲವಾಗೆ. ನಿನ್ನ ಯೋಗ್ಯತೆಗೆ ತಕ್ಕಂತೆ ಚಕ್ರಾಬ್ಜ ಮಂಡಲವನ್ನು ಭಕ್ತಿಯಿಂದ ಜ್ಞಾನಪೂರ್ಣವಾಗಿ ನೀನು ಅನುಷ್ಠಾನ ಮಾಡಿದೆ ಅಂದರೆ, ಅದನ್ನು ಚಿಂತನೆ ಮಾಡಿದೆ ಅಂದರೆ, ಪ್ರತಿನಿತ್ಯದಲ್ಲಿ ಅದನ್ನು ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಂಡು ಅಂತಂದರೆ, ಒಳ್ಳೆಯ ಸ್ಥಳಗಳಲ್ಲಿ, ಒಳ್ಳೆಯ ಪ್ರದೇಶಗಳಲ್ಲಿ, ಒಳ್ಳೆಯ ಕಾಲದಲ್ಲಿ ನೀನು ಧ್ಯಾನ ಮಾಡ್ತಾ ಕೂತ್ರೆ ಏನಾಗ್ತದೆ ಗೊತ್ತಾ? ವಿಜಯ ವಿಠಲ ಸದಮಲಾನಂದ ನಮ್ಮ ನಿತ್ಯಾನಂದ ಪೂರ್ಣನಾಗಿರ್ತಕ್ಕಂಥ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ, ಆನಂದದಿಂದ ಪರಿಪೂರ್ಣನಾಗಿರ್ತಕ್ಕಂಥ ವಿಜಯ ವಿಠಲ ಬದಿಯಲ್ಲಿ ಇಪ್ಪ ಅಂತಾರೆ. ನಿನ್ನ ಬಗಲಾಗೆ ಇರ್ತಾನೆ. ನೀ ಚಕ್ರಾಬ್ಜ ಮಂಡಲವನ್ನು ಉಪಾಸನೆ ಮಾಡು. ಖಂಡಿತ ಪೂಜಾ ಎಂಬುದಲ್ಲ, ಪ್ರತಿಮಾ ಪೂಜಾಕ್ಕೂ ಚಕ್ರಾಬ್ಜ ಮಂಡಲದ ಪೂಜಾಕ್ಕೂ ವ್ಯತ್ಯಾಸ ಅದು. ಏನು ವ್ಯತ್ಯಾಸ ಅದೇ? ಪ್ರತಿಮಾ ಪೂಜೆ ಮಾಡುವಾಗ ನೀನು ಯಾವುದೋ 1 2 ಪ್ರತಿಮೆಗಳು ಇಟ್ಕೊಂಡಿರ್ತೀಯ. ಸಾಲಿಗ್ರಾಮಗಳು ಒಂದು 12 ಸಾಲಿಗ್ರಾಮ ಇಟ್ಟು, ಎಲ್ಲರ ಹತ್ರ 12 ಇರೋದಲ್ಲ, ಕೆಲವರು ಇರ್ತದೆ 12 ಇರ್ತದೆ, 24 ಇರ್ತದೆ, 48 ಇರ್ತದೆ. ಇರಲಿ, ಅದು ಅವರವ್ರ ಪುಣ್ಯಾತ್ಮರವರು. ಏನೇ ಆಗಲಿ, ಎಷ್ಟಿದ್ರೂ ಕೂಡ ಒಂದು 10 ಕ್ಷೇತ್ರ ಅಂದರೆ 120 ಸಾಲಿಗ್ರಾಮಗಳು ಅವ ಅಂತ ತಿಳ್ಕೊಡ್ರಿ. ಆ 120 ಮೂರ್ತಿಗಳು ಇದ್ದಂತೆ ನಿನ್ನ ಹತ್ರ, ಅಂದರೆ ಭಗವಂತನ ರೂಪಗಳಿದ್ದಂತೆ. ಅದರೊಟ್ಟಿಗೆ 2 ವಿಗ್ರಹ ಇಟ್ಕೊಂಡಿರ್ತಿದ್ದೆ, ವೆಂಕಟರಮಣ ಮತ್ತು ಕೃಷ್ಣಂದು. ಆ 2 ವಿಗ್ರಹಗಳು ಇವಷ್ಟೇ ಉಪಾಸನ ಆಗ್ತದೆ ಅಲ್ಲಿ ನೀನು ಪೂಜೆ ಮಾಡೋಕಾಲಕ್ಕೆ. ಆಮೇಲೆ ಪೂಜೆ ಮಾಡೋಕಾಲಕ್ಕೆ ದೈಹಿಕವಾಗಿ ಮಾಡ್ತಿದ್ದಿ. ದೈಹಿಕವಾಗಿ ಮಾಡುವಾಗ ಏನಾಗ್ತದೆ ಗೊತ್ತನ, ನಿನ್ನ ಮನಸ್ಸು ಏಕಾಗ್ರತೆ ಹೊಂದುತ್ತದ ಅಂತ ಹೇಳಕ್ಕೆ ಬರೋದಲ್ಲ. ಪ್ರತಿಮಾ ಪೂಜೆ ಪೂರ್ಣ ಫಲ ಕೊಡೋದಿಲ್ಲ. ಅದ ಕಾರಣನೇ ಪ್ರತಿಮಾ ಪೂಜಿಸಲು ಅಲ್ಲೇ ನಿಲ್ಲ ಅಂತ ಹೇಳ್ತಾರೆ. ಪ್ರತಿಮಾ ಪೂಜೆಯನ್ನು ನಮ್ಮ ಹಿರಿಯರು ಪ್ರಾಚೀನರು ಹೇಳಿದ್ದಿಲ್ಲ, ಅದು ನಮ್ಗೆ ಯೋಗ್ಯವಾದ್ದಲ್ಲ. ಪ್ರತಿಮಾ ಪೂಜೆ ಮಾಡಿಬಿಟ್ರೆ ಏನಾಗ್ತಂದರೆ, ಭಗವಂತ ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥವನು, ಮನ ವಚನಗಳಿಗೆ ಅತಿ ದೂರನಾದವನು,
ಅಂಥವನ್ನು ಒಂದು ಸಣ್ಣ ವಿಗ್ರಹದಲ್ಲಿ ಚಿಂತನೆ ಮಾಡಿ ಅವನಿಗೆ ಇದೇ ರೂಪ ಇದೇ ಚಿಂತನೆ ಒಂದು ಕೃಷ್ಣನ ವಿಗ್ರಹ ಇಟ್ಕೊತೀಯ. ಓ ಕೃಷ್ಣನ ವಿಗ್ರಹನ ನಿನ್ನ ಹತ್ರ ಇರ್ತಕ್ಕಂಥ ಕೃಷ್ಣನ ವಿಗ್ರಹದಂತೆ ಕೃಷ್ಣ ಇದ್ದಾನೇನು? ಅವನೆಂಥವನವನು, ಅವನ ಅಪ್ರಾಕೃತ, ಅವನ ಊಹೆಗೆ ನಿಲುಕದೇ ಇರತಕ್ಕಂಥವನು, ವಿಶ್ವರೂಪವನ್ನು ತೋರಿಸಿದ ವ್ಯಕ್ತಿ ಅವನು. ಆದರೆ ಏನಾಗ್ತದೆ, ಆದ ಕಾರಣ ಪ್ರತಿಮಾ ಪೂಜೆಯಲ್ಲಿ ಭಗವಂತನನ್ನು ಡಿಗ್ರೇಡ್ ಮಾಡಿದಂತೆ ಆಗ್ತದೆ. ಆದರೆ ನಿನ್ನ ಮನಸ್ಸು ಸ್ವಾಧೀನದಲ್ಲಿ ಇಲ್ಲ, ಆದ ಕಾರಣ ಅದು ಏಕಾಗ್ರತೆಯನ್ನು ಹೊಂದೋದಿಲ್ಲ. ಆದ ಕಾರಣ ಪ್ರಾಚೀನರು ಏನು ಮಾಡಿದ್ರು ಗೊತ್ತಾ? ಇಲ್ಲಪ್ಪ, ವಿಗ್ರಹ ಪೂಜೆ ಮಾಡು, ವಿಗ್ರಹ ಇಟ್ಟುಕೊಂಡು ಆಮೇಲೆ ಬರ್ತಾ ವಿಗ್ರಹವನ್ನು ಬಿಟ್ಟು ಮಾನಸ ಪೂಜೆಯಲ್ಲಿ ಯಾವುದು ಸ್ಥೂಲವಾಗಿರತಕ್ಕಂಥ ವಿಗ್ರಹ ಆರಾಧನೆ ಶ್ರೇಷ್ಠರ, ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಆರಾಧನೆ ಮಾಡುವುದು ಶ್ರೇಷ್ಠ. ಅಂದರೆ ಮನಸ್ಸಿನಲ್ಲಿ ಭಗವಂತನನ್ನು ತಂದುಕೊಂಡು ಆತನ ಉಪಾಸನೆ, ಆತನ ಪೂಜಾ ಎಂಬುದೇನದಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು, ಬಿಂಬ ದರ್ಶನಕ್ಕೆ ಕಾರಣೀಭೂತವಾದದ್ದು. ಪ್ರತಿಮಾ ಪೂಜಾ LKG UKG ಇದ್ದಂಥದ್ದು, ಅದನ್ನು ಪ್ರಾರಂಭದ ದೇಶ. ಇದನ್ನು ಇಟ್ಟುಕೊಂಡು ಆ ಭಗವಂತನ ಚಿಂತನೆ ಮಾಡುವಂತ ಹೇಳಕ್ಕೆ ಬಂದಿದ್ದು. ಆದ ಕಾರಣ ಚಕ್ರಾಬ್ಜ ಮಂಡಲದ ಚಿಂತನೆ ಮಾಡುವವನಿಗೆ ಭಗವಂತ ಏನಾಗ್ಬಿಡ್ತಾನೆ, ಪಕ್ಕದಲ್ಲೇ ಬಂದು ಕೂತ್ಕೊತಾರೆ. ಯಾಕೆ ಇದು ಧ್ಯಾನಕ್ಕೆ ನಿಲುಕತಕ್ಕಂಥದ್ದು. ಇದರಲ್ಲಿ ಒಂದಲ್ಲ ಎರಡಲ್ಲ, ನಿನ್ನ ಪ್ರತಿಮಾ ಪೂಜೆಯಲ್ಲಿ ಕೆಲವೇ ಭಗವದ್ರೂಪಗಳ ಚಿಂತನೆ ಬರ್ತಾರೆ. ಆದರೆ ಚಕ್ರಾಬ್ಜ ಮಂಡಲದಲ್ಲಿ ಸ್ವಲ್ಪ ಆಲೋಚನೆ ಮಾಡಿದೆ ಅಂದರೆ ನೀನು 7 ಕೋಟಿ ಮಹಾಮಂತ್ರಗಳ ದಿವ್ಯ ದರ್ಶನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಧಿಭೂತ ಆಧ್ಯಾತ್ಮ ಅಧಿದೈವಗಳಲ್ಲಿ ಭಗವಂತನ ಚಿಂತನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಚಕ್ರಾಬ್ಜ ಮಂಡಲದ ಧ್ಯಾನ, ಅದರ ಉಪಾಸನೆ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ಉಪಾಸನೆ ಯಾರು ಮಾಡ್ತಾರೋ ಅಂಥ ಪುಣ್ಯಾತ್ಮನ ಪಕ್ಕದಲ್ಲೇ ಆನಂದಮಯನಾಗಿರ್ತಕ್ಕಂಥ ವಿಜಯ ವಿಠಲ ನಿತ್ಯ ಸನ್ನಿಹಿತನಾಗಿ ನಿಂತ್ಕೋತಾನೆ ಅಂತ ಹೇಳ್ತಾ ಇರಲಿಕ್ಕಾಗಿ ಇಲ್ಲಿ ಮುಗಿಸೋಣ. ಮತ್ತೆ ನಾಳೆ ಮುಂದಿನ ಭಾಗವನ್ನು ನೋಡೋಣ. ಹರೇ ಶ್ರೀನಿವಾಸ.